ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಶಿವಪ್ರಸಾದ್ ಅವರ ನಾವು ಕೂಡ ಅಧಿಕಾರಿಗಳು ಮಾಹಿತಿ ಸುಸ್ವಾಗತವನ್ನು ನಾವು ಬಯಸ್ತಾರೆ. ನಿಮ್ಮ ಮ್ಯಾನ್ಯುವಲ್ ಇದೆ, ನಿಮಗೆ ಕಾಪಿಯಲ್ಲಿ ತಗೋಬೇಕಾಗಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಏನಿದೆ, DC ಪವರ್ಸ್ ಏನು, ಚೀಫ್ ಸೆಕ್ರೆಟರಿ ಪವರ್ಸ್ ಏನು, ಪಂಚಾಯತ್ ಪವರ್ಸ್ ಏನು ಅಂತ ಡಿಸೈನ್ ಆಗಿದೆ. ಅದನ್ನು ಅನುಸರಿಸಕ್ಕಾಗಲ್ಲ. ಇದು ಆಗಲ್ಲ, ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಸಪ್ರೇಟ್ ಯಾವ ಅಂತ ಹೇಳ್ಬಿಟ್ಟು ಹೋಗಿ ಅಧಿಕಾರಿಗಳು ಸಸ್ಪೆಂಡ್ ಮಾಡೋದೇ ಇದು ಮುಖ್ಯ ಆಯ್ತು. ನೀವು ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಶಮಾಸ್ಗಿರಿ ತಗೊಳ್ಳೋದು ಇದೆಲ್ಲ ತಪ್ಪಾಗ್ತದೆ. ಮಾತನಾಡೋರ ಸಂಖ್ಯೆ ಕಡಿಮೆ ಇರೋದಿಲ್ಲ. ಆದರೆ ಇದೊಂದು ಒಳ್ಳೆಯ ಉಪಯುಕ್ತವಾದ ಸಲಹೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಭಾವನೆಯನ್ನು ಎಲ್ಲ ವರ್ಗದಲ್ಲೂ ಕೂಡ ಈಗಾಗಲೇ ನಡೀತಾ ಇದೆ. ನಾವು ಕೂಡ ನಮ್ಮ ನಾಯಕರ ಸೂಚನೆಯನ್ನು, ನಮ್ಮ ನಾಯಕರ ಆದೇಶವನ್ನು, ಸಂದೇಶವನ್ನು ನಾವು ಕೂಡ ಕೈಗೆತ್ತಿಕೊಂಡಿದ್ದೀವಿ. ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದ ಎಷ್ಟು ಉಳಿತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ದೇಶದ ಅಭಿವೃದ್ಧಿಯಲ್ಲಿ ಒಂದು ಸಂಕೇತವನ್ನು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ರಾಜ್ಯ ಸರ್ಕಾರ ನಾವು ಇದ್ದಾಗ ಮಾಡಿದ್ವಿ. ನಾನು ಕೂಡ 2-3 ರಾಜ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಸಾಧನ ಸಮಾವೇಶಕ್ಕೂ ಮುಂದೆ ಬರ್ತಕ್ಕಂಥ ಚುನಾವಣೆಗೂ ಸಂಬಂಧ ಇಲ್ಲ. ಹಾಗಾಗಿ ಸಾಧನ ನಡೀತದೆ, ಸಮಾವೇಶ ನಡೀತದೆ, ಒಬ್ಬೊಬ್ರದ್ದು ಒಂದೊಂದು ದಿಕ್ಕಿರ್ತದೆ. ಆ ಎಲ್ಲ ದಿಕ್ಕುಗಳಿಗೆ ಉದಾಹರಣೆ 5 ವರ್ಷಕ್ಕೊಂದ್ಸರಿ ಚುನಾವಣೆ. ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಹಿತವಾಗಿ ಮಿತವಾಗಿ ಬಳಕೆಯನ್ನು ಮಾಡೋದ್ರಿಂದ ನಮ್ಮ ಆ ಸಂಪನ್ಮೂಲ ಏನಿದೆ, ಪೆಟ್ರೋಲ್ ನಮ್ಮಲ್ಲಿ ಇಲ್ಲ, ನಾವೆಲ್ಲ ಇಂಪೋರ್ಟ್ ಮಾಡಲೇಬೇಕು. ಇಂಪೋರ್ಟ್ ಮಾಡಬೇಕಾದಾಗ ನಮ್ಮ ಸಂಪನ್ಮೂಲವನ್ನು ನಾವೇನು ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಅದನ್ನು ಮಿತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಜನರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಕ್ಕೆ ಶುರು ಮಾಡಿದ್ರೆ ಎರಡಲ್ವಾ ಹೋಗುತ್ತೆ. ಟೋಟಲ್ 30 kg ಆಗುತ್ತೆ ಸರ್. ಹೋಗಿ ತನಿಖೆಗಳನ್ನು ಕೈಗೊಳ್ಳುವ ಕ್ರಮ ಇಷ್ಟು ಜನ ಅಧಿಕಾರಿಗಳಿಂದ ಆಗಿದೆ. ಆಮೇಲೆ ನಮಗೆ ಎನ್ಯುಮರೇಷನ್ ಫಾರ್ಮ್ ಅರ್ಜಿಯನ್ನು ಹಾಕಿದ್ದೀವಿ. ದಿಸ್ ಈಸ್ ದಿ ಎನ್ಯುಮರೇಷನ್ ಫಾರ್ಮ್. ಈ SIR ಪ್ರಾಸೆಸ್ಸಲ್ಲಿ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಎನ್ಯುಮರೇಷನ್ ಫಾರ್ಮನ್ನು 2 ಸೆಟ್ ನಾವು ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿ ಪ್ರತಿಯೊಂದು ಮತದಾರರಿಗೂ, ನಾನೇನು ಹೇಳಿದ್ದೀನಿ, 5,55,61,565 ಮತದಾರರಿಗೂ ಪ್ರತಿಯೊಬ್ಬರು ಮನೆಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ನ ತಲುಪಿಸಲಾಗುತ್ತೆ. ಆ 2 ಎನ್ಯುಮರೇಷನ್ ಫಾರ್ಮ್ BLO ತಲುಪಿಸ್ತಾರೆ. ಆ 2 ಸೆಟ್ಟಲ್ಲಿ ಒಂದು ಸೆಟ್ಟು ತಾನೇ ಇಟ್ಕೊಳ್ಳಬಹುದು, ಇನ್ನೊಂದು ಸೆಟ್ಟನ್ನು ಫಿಲ್ ಮಾಡಿ, 2 ಸೆಟ್ಟನ್ನು ಫಿಲ್ ಮಾಡಬೇಕು. ಅವರು ಫಿಲ್ ಮಾಡಿ ಒಂದು ಸೆಟ್ ತಾನು ಇಟ್ಕೋಬಹುದು ಸಾಕ್ಷಿಗೋಸ್ಕರ, ಇನ್ನೊಂದು ಸೆಟ್ಟನ್ನು BLO ಕೈಯಲ್ಲಿ ಕೊಡಬೇಕು. ಇಷ್ಟೇ. ಸೊ ನಾವು ಮತದಾರರ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಂದು BLO ನಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತಾರೆ. ದಯವಿಟ್ಟು ಆ 2 ಸೆಟ್ನ ತಾವು ಸ್ವೀಕಾರ ಮಾಡಿ ಫಿಲ್ ಮಾಡಿಬಿಟ್ಟು ಒಂದು ಸೆಟ್ಟು ತಾವೇ ಇಟ್ಕೊಳ್ಳಿ, ಇನ್ನೊಂದು ಸೆಟ್ಟನ್ನು BLO ಕೈಗೆ. ಆ ಒಂದು ಸೆಟ್ ತಾವು ಇಟ್ಟುಕೊಳ್ಳೋದು ಅಕ್ನಾಲೆಜ್ಮೆಂಟ್ ಥರ. ನಾಳೆ ಅಕಸ್ಮಾತ್ ನಮ್ಮ ಹೆಸರು ಓಟುಗಳು ಇಲ್ಲ ಅಂದರೆ ತಾವು ಕೇಳ್ಬೋದು, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದು ಇಲ್ಲ ಅಂತ ಕೇಳಲಿಕ್ಕೆ ತಂದು ಸಾಕ್ಷಿಯಾಗಿ. ಇದು ಇನ್ನೊಂದು ವಿಶೇಷತೆ ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ವ್ಯಕ್ತಿಗೂ ಡಿಫ್ರೆಂಟ್ ಆಗಿರುತ್ತೆ, ಇವತ್ತು ಡಿಫ್ರೆಂಟ್ ಆಗಿರುತ್ತೆ. BLO ನಾಳೆ ಅವರು ಸ್ಕ್ಯಾನ್ ಮಾಡೋಕ್ಕೆ ಫಾರ್ಮ್ ಸ್ಕ್ಯಾನ್ ಮಾಡಿ ನಮ್ಮ ಸರ್ವರಿಗೆ ಆಗುವಾಗ ಅವರು ಯಾವುದು ಸರ್ಚ್ ಮಾಡಬೇಕಿಲ್ಲ. QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ BLO ಆ್ಯಪ್ ಮುಖಾಂತರ ವೋಟರ್ಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಪ್ರತಿಯೊಂದು ವಾರ್ಡ್ ನಗರ ಪಾಲಿಕೆಗಳಲ್ಲಿ ವಾರ್ಡ್ ಮಟ್ಟದಲ್ಲಿ, ರೂರಲ್ ಏರಿಯಾದಲ್ಲಿ ಗ್ರಾಮ ಪಂಚಾಯತ್ ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಈಗಾಗಲೇ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಲಾಗಿದೆ. ಇದು ಕೆಲವು ದಿವಸಗಳ ನಂತರ ನಮ್ಮದು ಯಾವ ಎನ್ಯುಮರೇಷನ್ ಫೇಸ್ ಸ್ಟಾರ್ಟ್ ಆಗ್ತದೆ ಆವಾಗ ನಾವು ಈ ಲಿಸ್ಟನ್ನು ವೆಬ್ಸೈಟ್ಗಳು ಹಾಕ್ತೀವಿ. ಪೊಲಿಟಿಕಲ್ ಪಾರ್ಟೀಸ್ ಮತ್ತು ಸಾರ್ವಜನಿಕರ ಮಾಹಿತಿ